ಸೊ ಫ್ರೆಂಡ್ಸ್, ನಾನು ನನ್ನ ಲಾಸ್ಟ್ ವೀಡಿಯೋನಲ್ಲಿ 2002ನೇ SIR ರೋಲ್ ಅಥವಾ ಎಲೆಕ್ಟರಲ್ ಲಿಸ್ಟ್ನಲ್ಲಿ ತಮ್ಮ ಹೆಸರನ್ನು ಹೇಗೆ ಸರ್ಚ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ. ಸರಿ, ಬನ್ನಿ ಈಗ ಆ್ಯಕ್ಚುಯಲ್ SIR ಎನ್ಯುಮರೇಷನ್ ಫಾರ್ಮ್ 2026ನ ಹೇಗೆ ಸಬ್ಮಿಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ಈಗ ನಾನೇನು ಮಾಡಬೇಕು, ಹೋಮ್ ಪೇಜ್ಗೆ ಹೋಗಬೇಕು. ಹೋಮ್ ಪೇಜ್ಗೆ ಹೋಗಿ ಇಲ್ಲಿ ಫಿಲ್ ಎನ್ಯುಮರೇಷನ್ ಫಾರ್ಮ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆಲ್ರೆಡಿ ತಾವು ರಿಜಿಸ್ಟರ್ ಆಗಿದ್ದರೆ ಲಾಗಿನ್ಗೆ ಒಂದು ಎಪಿಕ್ ID ಅಂದರೆ ವೋಟರ್ ID ಅಥವಾ ಮೊಬೈಲ್ ನಂಬರ್ ಏನಾದರೂ ಕೊಡ್ಬೋದು. ತಾವಿನ್ನೂ ರಿಜಿಸ್ಟರ್ ಆಗಿಲ್ಲ ಅಂದರೆ ತಾವೇನು ಮಾಡಬೇಕು, ಇಲ್ಲಿ ಸೈನ್ ಅಪ್ ಅಂತ ಆಪ್ಷನ್ ಇದೆ ನೋಡಿ. ಸೈನ್ ಅಪ್ ಅಂತ ಆಪ್ಷನ್ ಇದೆ. ಇಲ್ಲಿ ತಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಅಡ್ರೆಸ್ಸು, ಇಮೇಲ್ ID ಇದನ್ನೆಲ್ಲ ಕೊಡೋ ಮೂಲಕ ತಾವು ಇಲ್ಲಿ ರಿಜಿಸ್ಟರ್ ಮಾಡ್ಕೋಬೋದು. ಮೊದಲು ರಿಜಿಸ್ಟರ್ ಎಲ್ಲ ಆದಮೇಲೆ ಮತ್ತೆ ತಾವು ಇಲ್ಲಿ ಲಾಗಿನ್ ಅಂತೇನಿದೆ, ಇಲ್ಲಿ ಲಾಗಿನ್ ಬಂದು ಲಾಗಿನ್ ಆಗ್ಬೋದು. ಸೊ ನಾನೀಗ ಆಲ್ರೆಡಿ ರಿಜಿಸ್ಟರ್ ಆಗಿರೋದ್ರಿಂದ ಡೈರೆಕ್ಟ್ ಈಗ ಲಾಗಿನ್ ಆಗ್ತಾಯಿದ್ದೀನಿ. ಸೊ ಈ ರೀತಿಯಾಗಿ ಒಂದು OTP ಬರುತ್ತೆ ತಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ. ನೋಡಿ ಇಲ್ಲಿ ಆನ್ಲೈನ್ ಫಾರ್ಮ್ ಸಬ್ಮಿಷನ್ ಬೈ ಎಲೆಕ್ಟರ್. ಸೊ ನಾನೇನು ಮಾಡ್ತೀನಿ, ನನ್ನ ಒಂದು ಎಪಿಕ್ ID ಅಂದರೆ ವೋಟರ್ ID ನಂಬರ್ನ ಇಲ್ಲಿ ಕೀನ್ ಮಾಡಿ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದಂಥ ಒಂದು ಪೇಜ್ ಬರುತ್ತೆ. ಸೊ ಇಲ್ಲಿ ಎಲ್ಲ ಡೀಟೇಲ್ಸು ಇರುತ್ತೆ. ಏನೋ ಎಲೆಕ್ಟರ್ ನೇಮ್ ಏನೋ, ವೋಟರ್ ID, ಯಾವ ಸೀರಿಯಲ್ಲು, ಪಾರ್ಟ್ ನಂಬರು, ನಂದು ಸದ್ಯಕ್ಕೆ ನಂದು ಏನಿದೆ ಡೀಟೇಲ್ಸ್ ಅದೆಲ್ಲ ಇಲ್ಲಿ ಫ್ಲೋ ಆಗ್ತಾ ಇರುತ್ತೆ. ಹಾಗೆ BLO ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲಿರುತ್ತೆ. ಅಲಾಂಗ್ ವಿತ್ BLO ಹೆಸರು ಮತ್ತು ಕಾಂಟ್ಯಾಕ್ಟ್ ನಂಬರ್, ಈ ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಫ್ಲೋ ಆಗುತ್ತೆ. ಇಲ್ಲಿ ಫ್ಲೋ ಆದಮೇಲೆ ಮತ್ತೆ ನಾನೇನು ಮಾಡಬೇಕು, ನನ್ನ ಮೊಬೈಲ್ ನಂಬರ್ ಕೊಡಬೇಕಾಗತ್ತೆ. ನೋಡಿ ಇಲ್ಲಿ ಮೊಬೈಲ್ ನಂಬರ್ ಆಲ್ರೆಡಿ ವೋಟರ್ IDಗೆ ಲಿಂಕ್ ಆಗಿದರೆ ಮಾತ್ರ ತಾವು ಆನ್ಲೈನ್ನಲ್ಲಿ ಆಧಾರ್ ಅಥೆಂಟಿಕೇಷನ್ ಮಾಡೋದಕ್ಕೆ ಸಾಧ್ಯ. ಸೊ ಇಲ್ಲಿ ಕ್ಲಿಯರಾಗಿ ಕೊಟ್ಟಿರ್ತಾರೆ ನೋಡಿ. ಟು ಫಿಲ್ ದ ಎನ್ಯುಮರೇಷನ್ ಫಾರ್ಮ್ ಆನ್ಲೈನ್, your mobile number should be linked to your voter card. If mobile number is not linked, please link your mobile through form 8. Click here to link the mobile number through form 8 ಅಂತ. ಮೊಬೈಲ್ ನಂಬರ್ ಲಿಂಕ್ ಮಾಡಬೇಕಂದ್ರೆ ತಾವು ಫಾರ್ಮ್ 8 ಅಂತ ಒಂದಿದೆ ಹೋಮ್ ಪೇಜ್ನಲ್ಲಿ, ಅಲ್ಲಿ ಹೋಗಿ ಲಿಂಕ್ ಮಾಡಬೇಕು. ನಾನೀಗ ಆಲ್ರೆಡಿ ಮಾಡಿರೋದ್ರಿಂದ ನನ್ನ ಮೊಬೈಲ್ ನಂಬರ್ನ ಕೊಟ್ಟು ಇಲ್ಲಿ ಒಂದು OTP ತೊಗೋತೀನಿ. ಸೊ ಇಲ್ಲಿ ವೆರಿಫೈ OTP ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಡೀಟೇಲ್ಸ್ ಇಲ್ಲಿ ಕೇಳುತ್ತೆ. ಸೊ ಈಗ ಇಲ್ಲಿ 4 ಕ್ಯಾಟಗರಿ ಇದೆ. ಈ 4ರಲ್ಲಿ ನಾವು ಯಾವುದಾದ್ರೂ ಒಂದು ಕ್ಯಾಟಗರಿನ ಸೆಲೆಕ್ಟ್ ಮಾಡಬೇಕು. ಸೊ ಇಲ್ಲಿ ಏನು ಕೇಳ್ತಾ ಇದೆ, ಮೈ ನೇಮ್ ಎಕ್ಸಿಸ್ಟ್ ಇನ್ ಎಲೆಕ್ಟರಲ್ ರೋಲ್ ಆಫ್ ಲಾಸ್ಟ್ SIR. ಅಂದರೆ ನೋಡಿ, ಕರ್ನಾಟಕದಲ್ಲಿ ಲಾಸ್ಟ್ SIR ನಡೆದಿದ್ದು 2002ರಲ್ಲಿ. ಸೊ ಆವಾಗ ಏನಾದರೂ ನನ್ನ ಹೆಸರು, ಯಾರು ಈ SIR ಫಾರ್ಮ್ ಸಬ್ಮಿಟ್ ಮಾಡ್ತಾ ಇರ್ತಾರೆ ಅವ್ರ ಹೆಸರು ಇತ್ತ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. 2002ರಲ್ಲಿ ನಂದು ಇರಲಿಲ್ಲ, ಯಾಕಂದರೆ ನನಗಿನ್ನೂ ಆಗ 18 ವರ್ಷ ಆಗಿರಲಿಲ್ಲ. ಸೊ ಹಂಗಾಗಿ ನಾನು ಇಲ್ಲಿ ನೆಕ್ಸ್ಟ್ ಕ್ಯಾಟಗರಿ ಏನಿದೆ ನೋಡ್ತೀನಿ ನೋಡಿ. ಮೈ ಪೇರೆಂಟ್ಸ್ ನೇಮ್, ಫಾದರ್, ಮದರ್, ಗ್ರ್ಯಾಂಡ್ ಫಾದರು, ಗ್ರ್ಯಾಂಡ್ ಮದರ್ ಎಕ್ಸಿಸ್ಟ್ಸ್ ಇನ್ ದ ಎಲೆಕ್ಟ್ರಲ್ ರೋಲ್ ಆಫ್ SIR 2002, 3, 5 ಅಂತ ಇದೆ. ಸೊ ಈ ಒಂದು ಕ್ಯಾಟಗರಿ ನನಗೆ ಅನ್ವಯ ಆಗುತ್ತೆ. 2000 ಈಗ ಆಲ್ರೆಡಿ ನಾನು ನಿಮಗೆ ತೋರಿಸಿದಾಗೆ 2002ರಲ್ಲಿ ನಮ್ಮ ತಂದೆ ತಾಯಿ ವೋಟರ್ ಲಿಸ್ಟ್ನಲ್ಲಿ ಇದ್ದರು. ಸೊ ಹಂಗಾಗಿ ಈ ಒಂದು ಕ್ಯಾಟಗರಿನ ನಾನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಅಥವಾ ತಾವು ಯಾರಾದರೂ ಫಿಲ್ ಮಾಡ್ತಾ ಇರೋರು ಇದೂ ಅನ್ವಯ ಆಗಲ್ಲ ಅಂದರೆ ನೆಕ್ಸ್ಟ್ ಏನಿದೆ ನೋಡಬೇಕು. ಮೈ ಪೇರೆಂಟ್ಸ್ ನೇಮ್, ಫಾದರ್ಸ್ ನೇಮ್, ಗ್ರ್ಯಾಂಡ್ ಫಾದರ್ಸ್ ನೇಮ್, ಗ್ರ್ಯಾಂಡ್ ಮದರ್ ನೇಮ್ ಎಕ್ಸಿಸ್ಟ್ ಇನ್ ದ ಎಲೆಕ್ಟ್ರಲ್ ರೋಲ್ ಆಫ್ SIR 25-26. ಸೊ ಇದು ಈಗ ಇತ್ತೀಚೆಗೆ ವೆಸ್ಟ್ ಬೆಂಗಾಲ್ನಲ್ಲಿ, ಅಸ್ಸಾಂನಲ್ಲಿ ಎಲ್ಲ ಎಲೆಕ್ಷನ್ ನೋಡಿ, ಅಲ್ಲಿ ಆಲ್ರೆಡಿ SIR ಮಾಡಿದರು, ಕೇರಳ, ತಮಿಳ್ನಾಡು ಇಲ್ಲೆಲ್ಲ. ಸೊ ಅವ್ರಿಗೆ ಅನ್ವಯ ಆಗುತ್ತೆ. ಕರ್ನಾಟಕಕ್ಕೆ ಇದು ಅನ್ವಯ ಆಗೋದಿಲ್ಲ, ಯಾಕಂದರೆ ಕರ್ನಾಟಕದಲ್ಲಿ ಇವಾಗ ತಾನೇ SIR ಸ್ಟಾರ್ಟ್ ಆಗಿದೆ. ಈ 2025ರಲ್ಲಿ ಈಗ ಆಲ್ರೆಡಿ ಯಾವುದು ಮಾಡಿಲ್ಲ, 26ರಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲ, ಇದು ಯಾವುದರಲ್ಲೂ ಇಲ್ಲ ಅಂದರೆ ನೈದರ್ ಮೈ ನೇಮ್ ನಾರ್ ಮೈ ಪೇರೆಂಟ್ಸ್ ನೇಮ್ ಎಕ್ಸಿಸ್ಟ್ ಇನ್ ದ ಎಲೆಕ್ಟ್ರಲ್ ರೋಲ್ ಆಫ್ ಲಾಸ್ಟ್ SIR. ನಿಮ್ಮದು ಲಾಸ್ಟ್ SIRನಲ್ಲೂ ತಮ್ಮ ತಂದೆ ತಾಯಿದು ಹೆಸರಾಗಲಿ ನಿಮ್ಮದಾಗಲಿ ಯಾರ್ದು ಹೆಸರು ಲಾಸ್ಟ್ SIRನಲ್ಲಿ ಇರಲಿಲ್ಲ ಅಂದರೆ ತಾವು ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿ ತಾವು ಮುಂದುವರಿಬೇಕಾಗತ್ತೆ. ನೋಡಿ, ಚೇಂಜಿಂಗ್, ನಾನೀಗ ಜಸ್ಟ್ ಅದನ್ನು ಕ್ಲಿಕ್ ಮಾಡಿದೆ, ಆವಾಗ ಈ ರೀತಿಯಾದಂಥ ಒಂದು ಪಾಪಪ್ ಮೆಸೇಜ್ ಬಂತು. ಚೇಂಜಿಂಗ್ ದ ಆಪ್ಷನ್ ವಿಲ್ ಡಿಲೀಟ್ ಯುವರ್ ಎಕ್ಸಿಸ್ಟಿಂಗ್ ಸೆಲೆಕ್ಷನ್ ಡೇಟಾ, ಡೂ ಯು ವಾಂಟ್ ಟು ಕಂಟಿನ್ಯೂ ಅಂತ. ಏನಂದರೆ ಈಗ ನಾವು ಓಕೆ ಕೊಟ್ಟರೆ ಈಗ 4ನೇ ಕ್ಯಾಟಗರಿ ಏನಿದೆ ಅದು ಸೆಲೆಕ್ಟ್ ಆಗುತ್ತೆ. ಸೊ ಹಂಗಾಗಿ ನಾನು ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ, ಯಾಕಂದರೆ ಅದು ನನಗೆ ಅನ್ವಯ ಆಗಲ್ಲ.
ಸೊ ಲಾಸ್ಟ್ SIRನಲ್ಲಿ ನಮ್ಮ ತಂದೆ ತಾಯಿ ಹೆಸರು ಇದ್ದಿದ್ದರಿಂದ ನಾನು ಇದನ್ನು ಸೆಲೆಕ್ಟ್ ಮಾಡಿ ಮುಂದುವರಿತಾ ಇದ್ದೀನಿ. ಈಗ ಇಲ್ಲಿ ನಾವು ಆ ಒಂದು ಡೇಟಾನ ಮ್ಯಾಪಿಂಗ್ ಮಾಡಬೇಕಾಗುತ್ತೆ. ಇಲ್ಲಿ ನಾನೇನು ಮಾಡಬೇಕು ನೋಡಿ, ಸರ್ಚ್ ಬೈ AC ಅಂದರೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ, ಪಾರ್ಟ್ ನಂಬರ್, ಪಾರ್ಟ್ ಸೀರಿಯಲ್ ನಂಬರ್ ಡೀಟೇಲ್ಸ್ ಇನ್ SIR 2002 ಅಂತ. ಸೊ ನಾನೀಗ ಆಲ್ರೆಡಿ ಡೇಟಾ ನನ್ನ ಹತ್ರ ಇರೋದ್ರಿಂದ ಸೊ ನಾನು ಒಂದು ಡೀಟೇಲ್ಸ್ನ ಅಪ್ಡೇಟ್ ಮಾಡ್ತೀನಿ. ಮೊದಲೇನು ಸ್ಟೇಟ್ ಸೆಲೆಕ್ಟ್ ಮಾಡಬೇಕು. ಇದು ಸ್ಟೇಟ್ ಕೋಡ್ S10 ಅಂದರೆ ಸ್ಟೇಟ್ ಕೋಡ್ ಇರುತ್ತೆ. ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಇದರಲ್ಲಿ 84 ನಂಬರ್ 84 ನೋಡಿ, ಶಾಂತಿನಗರ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ. ಪೋಲಿಂಗ್ ಸ್ಟೇಷನ್ ನಂಬರು, ಸೊ ನಾನೀಗ ಆಲ್ರೆಡಿ ಪೋಲಿಂಗ್ ಸ್ಟೇಷನ್ ನಂಬರ್ ಕೂಡ ನನಗೆ ಗೊತ್ತಿದೆ ನೋಡಿ, ಗೌರ್ನಮೆಂಟ್ ಉರ್ದು ಗರ್ಲ್ಸ್ ಹೈಸ್ಕೂಲ್ ಯಲಗುಂಡಪಾಳ್ಯ ಅಂತ ಇದೆ. ಸೊ ಸದ್ಯಕ್ಕೆ ಈಗ ನಾನು ಈ ಒಂದು ಪೋಲಿಂಗ್ ಸ್ಟೇಷನ್ನ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲೇನು ಕೇಳ್ತಾ ಇದೆ, ಪಾರ್ಟ್ ಸೀರಿಯಲ್ ನಂಬರ್ ಇನ್ 2002 ಅಂತ. ಸೊ ಅವಾಗ ಏನು ಮಾಡಬೇಕು, ನಮ್ಮ ತಂದೆದು ಯಾವುದಿದೆ ಪಾರ್ಟ್ ಅಥವಾ ಸೀರಿಯಲ್ ನಂಬರ್ 337. ಸೊ ನಾನೇನು ಮಾಡ್ತೀನಿ, ಇಲ್ಲಿ 337 ಅಂತ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಸೆಲೆಕ್ಟ್ ಯುವರ್ ರಿಲೇಷನ್ಶಿಪ್ ವಿತ್ ಅಬೋವ್ ಮೆನ್ಷನ್ ರಿಲೇಟಿವ್. ನೋಡಿ, ಇಲ್ಲಿ ನಾವು ಸೆಲೆಕ್ಟ್ ಮಾಡಿರೋದೇನು ಮೈ ಪೇರೆಂಟ್ಸ್ ನೇಮ್ ಅಂದರೆ ಈಗ ತಂದೆ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಹಂಗಾಗಿ ಇಲ್ಲಿ ಸೆಲೆಕ್ಟ್ ಯುವರ್ ರಿಲೇಷನ್ಶಿಪ್ ವಿತ್ ಅಬೋವ್ ಮೆನ್ಷನ್ ರಿಲೇಟಿವ್. ಫಾದರ್ ಅಂತ ಸೆಲೆಕ್ಟ್ ಮಾಡಬೇಕು. ತಾಯಿದಾದರೆ ಮದರ್ ಅಂತ ಕೊಡಬೇಕು. ಆ ರೀತಿಯಾಗಿ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್ ಆಪ್ಷನ್ ಕೂಡ ಇದೆ. ಸೊ ನೆಕ್ಸ್ಟು ಇದನ್ನು ಸರ್ಚ್ ಮಾಡಬೇಕು. ಸೊ ಇಲ್ಲಿ ನಮ್ಮ ತಂದೆದು ಹೆಸರು ಬಂದಿದೆ, ತಂದೆ ಹೆಸರು ತಾತನ ಹೆಸರು ಎಲ್ಲ ಮ್ಯಾಚಿಂಗ್ ಇದೆ. ಎಕ್ಸಾಕ್ಟ್ಲಿ ನಾನೇನು ಇಲ್ಲಿ ಆಲ್ರೆಡಿ ಸರ್ಚ್ ಮಾಡಿದ್ದೆ ಅದು. ಸೊ ಇಲ್ಲಿ ಒಂದು ನೋಡಿ ಬಾಕ್ಸ್ ಇದೆ ನೋಡಿ, ಇದನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಕ್ಕೆ ಮೊದಲು ಇಲ್ಲಿ ಏನು ಅಂತ ಕೊಟ್ಟಿದ್ದಾರೆ, ಮೈ ರಿಲೇಟಿವ್ಸ್ ನೇಮ್ ಎಕ್ಸಿಸ್ಟ್ಸ್ ಇನ್ ಎಲೆಕ್ಟ್ರಲ್ ರೂಲ್ ಆಫ್ ಕರ್ನಾಟಕ ಇನ್ 2002 ಆ್ಯಸ್ ಪರ್ ದ ಅಬೌವ್ ಡೀಟೇಲ್ಸ್. ಸೊ ಇದೊಂಥರ ಡಿಸ್ಕ್ಲೈಮರ್ ಕೊಡೋ ಥರ. ಇದನ್ನು ಸೆಲೆಕ್ಟ್ ಮಾಡಿ ನಾನು ಈಗ ನೆಕ್ಸ್ಟು ಕಂಟಿನ್ಯೂ ಮೇಲೆ ಕೊಡಬೇಕು. ನೋಡಿ, ಒಂದು ಸಲ ತಮಗೆ ಡೇಟಾ ಗೊತ್ತಿದ್ದರೆ ತುಂಬ ಈಸಿ ಇದು ಫಿಲ್ ಮಾಡೋದಕ್ಕೆ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾದಂಥ ಒಂದು ಪೇಜ್ ಬರುತ್ತೆ. ಸೊ ಮತ್ತೆ ತಾವಿಲ್ಲಿ ಕ್ರಾಸ್ ಚೆಕ್ ಮಾಡ್ಕೋಬೋದು. ಏನಾದರೂ ತಪ್ಪಿದರೆ ತಾವು ಇಲ್ಲಿ ಬ್ಲೂ ಕಲರ್ ಎಡಿಟ್ ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ತಾವು ಮತ್ತೆ ಡೇಟಾನ ಚೇಂಜ್ ಮಾಡಿ ಕರೆಕ್ಷನ್ ಮಾಡಿ ರೆಕ್ಟಿಫೈ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ನೆಕ್ಸ್ಟು ಈ ರೀತಿಯಾದಂಥ ಒಂದು ಪೇಜ್ ಬರುತ್ತೆ. ಇಲ್ಲಿ ಏನು ಕೇಳ್ತಾ ಇದ್ದಾರೆ, ನಮ್ಮ ಪರ್ಸ್ನಲ್ ಡೀಟೇಲ್ಸ್ ಅಂದರೆ ಯಾರೋ SIR ಫಾರ್ಮ್ ಸಬ್ಮಿಟ್ ಮಾಡ್ತಾಯಿದ್ದಾರೋ ಅವರ ಪರ್ಸ್ನಲ್ ಡೀಟೇಲ್ಸ್ ಕೇಳ್ತಾ ಇದೆ. ಮೊದಲನೇದಾಗಿ ನಮ್ಮ ಡೇಟ್ ಆಫ್ ಬರ್ತ್ನ ಕೀನ್ ಮಾಡಬೇಕು. ಸೊ ಡೇಟ್ ಆಫ್ ಬರ್ತ್ ಆದಮೇಲೆ ನೆಕ್ಸ್ಟು ಆಧಾರ್ ನಂಬರ್ ಕೇಳ್ತಾ ಇದ್ದಾರೆ. ಅದು ಆಪ್ಷನಲ್ಲಿದೆ, ಬಟ್ ಸ್ಟಿಲ್ ನಾವು ಫಿಲ್ ಮಾಡ್ತಿದ್ದೀವಿ. ಆಧಾರ್ ನಂಬರ್ ಆದಮೇಲೆ ಇಲ್ಲಿ ಫಾದರ್ ನೇಮ್ ಅಂದರೆ ತಂದೆ ಹೆಸರು ಕೇಳ್ತಾ ಇದ್ದಾರೆ. ಸೊ ತಂದೆ ಹೆಸರು ಕೂಡ ಫಿಲ್ ಮಾಡ್ಬೋದು. ಅದಾದಮೇಲೆ ಫಾದರ್ಸ್ ವೋಟರ್ ID ಕಾರ್ಡ್ ಎಪಿಕ್ ನಂಬರ್ ಕೇಳ್ತಾ ಇದ್ದಾರೆ. ವೋಟರ್ ID ಇಲ್ಲ, ಹಂಗಾಗಿ ಅದನ್ನು ಹಾಗೆ ಬಿಡ್ತಾಯಿದ್ದೀನಿ, ಯಾಕಂದರೆ ಅದು ಆಪ್ಷನಲ್ಲಿದೆ. ಸೊ ಅದಾದ ನಂತರ ಮದರ್ಸ್ ನೇಮ್ ಕೂಡ ಫಿಲ್ ಮಾಡಬೇಕು. ಮದರ್ಸ್ ವೋಟರ್ ID ಕೂಡ ಇಲ್ಲ, ಅದು ಕೂಡ ಆಪ್ಷನಲ್ಲಿ ಹಾಗೆ ಬ್ಲ್ಯಾಂಕ್ ಬಿಡ್ತಾಯಿದ್ದೀನಿ. ಸೊ ಅದಾದಮೇಲೆ ನೆಕ್ಸ್ಟು ಸ್ಪೌಸ್ ನೇಮ್ ಕೂಡ ಕೊಡಬೇಕು. ಸ್ಪೌಸ್ ನೇಮು ಮತ್ತು ಎಪಿಕ್ ID ಅವ್ರ ವೋಟರ್ ID ಇದೆ, ಹಂಗಾಗಿ ಸ್ಪೌಸ್ದು ವೋಟರ್ ID ಕೂಡ ನಾನು ಇಲ್ಲಿ ಫಿಲ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಸ್ಪೌಸ್ ಡೇಟಾ ಅಥವಾ ವೋಟರ್ ID ಕೊಡೋದ್ರಿಂದ ಸೊ ಅವ್ರದ್ದು ವೋಟರ್ ID ಮತ್ತು ಗಂಡ ಮತ್ತು ಹೆಂಡ್ತಿದು ಇಬ್ಬರು ವೋಟರ್ ID ವೆರಿಫೈ ಆಗುತ್ತೆ. ಹಾಗೂ ಮುಂದಿನ ದಿನಗಳಲ್ಲಿ SIR ಡೇಟಾ ಟು ಈಚ್ ಅದರ್ ಮ್ಯಾಪಿಂಗ್ ಮಾಡೋದಕ್ಕೆ ಈಸಿ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಮತ್ತೊಮ್ಮೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ದಯವಿಟ್ಟು ಮಿಸ್ ಮಾಡದೆ ಪ್ರತಿಯೊಬ್ಬರು SIR ಫಾರ್ಮ್ನ ಸಬ್ಮಿಟ್ ಮಾಡಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ವೋಟ್ ಇದ್ದವರಿಗೆ ಮಾತ್ರ ಈ ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹ ಜ್ಯೋತಿ ಯೋಜನೆಗಳಾಗಿರ್ಬೋದು ಮತ್ತು ಇನ್ಯಾವುದೇ ಗೌರ್ನಮೆಂಟ್ ಸ್ಕೀಮ್ನ ಬೆನಿಫಿಟ್ ಬೇಕು ಅಂದರೆ ತಮಗೆ ಕರ್ನಾಟಕದಲ್ಲಿ ವೋಟ್ ಇರಬೇಕು ಅನ್ನುವಂಥ ಮಾತುಗಳು ಹರಿದಾಡ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಸತ್ಯನೋ ಏನೋ ಗೊತ್ತಿಲ್ಲ, ಬಟ್ ಅದೇನಾದರೂ ಇಂಪ್ಲಿಮೆಂಟ್ ಮಾಡಿದ್ರೆ ಭಾಳಷ್ಟು ಜನಕ್ಕೆ ಕಷ್ಟ ಆಗುತ್ತೆ. ಹಂಗಾಗಿ ಇನ್ನು ಮುಂದಕ್ಕೆ ತಾವು ಪಶ್ಚಾತ್ತಾಪ ಪಡೋ ಬದಲು ದಯವಿಟ್ಟು ಈಗಲೇ ಮಿಸ್ ಮಾಡದೆ ತಮ್ಮ SIR ಫಾರ್ಮ್ನ ಸಬ್ಮಿಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಈಗ ಫ್ರೆಂಡ್ಸ್, ನಾನು ನನ್ನ ಡೇಟ್ ಆಫ್ ಬರ್ತ್, ಆಧಾರ್ ನಂಬರ್, ತಂದೆ ತಾಯಿ ಹೆಸರು ಮತ್ತು ಸ್ಪೌಸ್ ಅಂದರೆ ಹೆಂಡತಿ ಹೆಸರು ಕೂಡ ಈಗ ಆಲ್ರೆಡಿ ಕೀನ್ ಮಾಡಿದ್ದೀನಿ. ಫೈನಲಿ ನಾವು ಪ್ಲೇಸ್ ಆಫ್ ಸಬ್ಮಿಷನ್ ಅಂದರೆ ಯಾವ ಊರು, ಯಾವ ಸಿಟಿಯಿಂದ ನಾವು ಈ ಒಂದು ಫಾರ್ಮ್ನ ಸಬ್ಮಿಟ್ ಮಾಡ್ತೀವಿ ಅದನ್ನು ಕೊಡಬೇಕು. ಸೊ ಹಾಗೆ ಫೈನಲಿ
ನಮ್ಮ ಒಂದು ಲೇಟೆಸ್ಟ್ ಫೋಟೋನ ಅಪ್ಲೋಡ್ ಮಾಡಬೇಕು. ಫೋಟೋ ಬಂದು JPEG ಮತ್ತು PNG ಫಾರ್ಮ್ಯಾಟ್ನಲ್ಲಿ ಇರ್ಬೋದು. ಹಾಗೆ ಫೋಟೋ ಅಥವಾ ಫೈಲ್ ಸೈಜ್ ಬಂದು ಜಸ್ಟ್ 2 MB ಒಳಗಡೆ ಇರಬೇಕು. ಸೊ ನಾನೀಗ ನನ್ನ ಒಂದು ಲೇಟೆಸ್ಟ್ ಫೋಟೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ ಒಂದು ಫೋಟೋನ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಿ ಸೇವ್ ಮಾಡಬೇಕಾಗುತ್ತೆ ನೀವು. ಸೊ ಫ್ರೆಂಡ್ಸ್, ಈಗ ನನ್ನ ಫೋಟೋ ಕೂಡ ಅಪ್ಲೋಡ್ ಆಗಿದೆ. ನೆಕ್ಸ್ಟು ನೀವು ಇಲ್ಲಿ ಪ್ರಿವ್ಯೂ ಅಂತ ರೆಡ್ ಕಲರ್ ಟ್ಯಾಬ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ ತಾವು ಇಲ್ಲಿವರೆಗೂ ಏನೆಲ್ಲ ಡೇಟಾ ಕೀನ್ ಮಾಡಿದ್ದೀರಾ ಅಥವಾ ಅಪ್ಡೇಟ್ ಮಾಡಿದಿರೋ ಆ ಎಲ್ಲ ಡೇಟಾ ಒಂದು ಕನ್ಸಾಲಿಡೇಟೆಡ್ ಲಿಸ್ಟ್ನಲ್ಲಿ ಬರುತ್ತೆ. ಸೊ ತಾವು ಮತ್ತೆ ಆ ಎಲ್ಲ ಡೀಟೇಲ್ಸ್ನ ಕ್ರಾಸ್ ಚೆಕ್ ಮಾಡ್ಕೋಬೇಕು ಒಂದು ಸಲ, ಪ್ರತಿಯೊಂದು ಎಲ್ಲ ಕರೆಕ್ಟಾಗಿದೆಯಾ ಅಂತ. ನೋಡಿ, ಬೇಸಿಕಲಿ ಇಲ್ಲಿ ಏನೆಲ್ಲ ಡೀಟೇಲ್ಸ್ ಇರುತ್ತೆ ಅಂದರೆ ಎಲೆಕ್ಟ್ರಲ್ ನೇಮ್ ಅಂದರೆ ನನ್ನ ಹೆಸರು, ನನ್ನ ವೋಟರ್ ID, ಅಡ್ರೆಸ್ ಡೀಟೇಲ್ಸ್, ಪೋಲಿಂಗ್ ಸ್ಟೇಷನು, ಪಾರ್ಟ್ ಮತ್ತು ಸೀರಿಯಲ್ ನಂಬರ್ ಇದೆಲ್ಲ ಇರುತ್ತೆ. ಅದರ ಕೆಳಗಡೆ ನೋಡಿ, ಇಲ್ಲಿ ಡೀಟೇಲ್ಸ್ ಆಫ್ ಎಲೆಕ್ಟ್ರಲ್ ರೋಲ್ ಆಫ್ ದ ಲಾಸ್ಟ್ SIR ಅಂತ ಇದೆ ನೋಡಿ. ಅದು ಫುಲ್ಲು ಬ್ಲ್ಯಾಂಕ್ ಇರುತ್ತೆ. ಯಾಕಂದರೆ ಲಾಸ್ಟ್ SIR ನಡೆದಿದ್ದು 2002ರಲ್ಲಿ. ಯಾವಾಗ ನನ್ನ ಹೆಸರು ಇನ್ನೂ ಇರಲಿಲ್ಲ, ಯಾಕಂದರೆ ನನಗಿನ್ನೂ 18 ವರ್ಷ ಆಗಿರಲಿಲ್ಲ. ಸೊ ಹಂಗಾಗಿ ನಾನೇನು ಮಾಡಿದ್ದೀನಿ, ನನ್ನ ಪೇರೆಂಟ್ಸ್ ಡೀಟೇಲ್ಸ್ನ ಫೆಚ್ ಮಾಡಿದ್ದೀನಿ. ಸೊ ಆ ರೈಟ್ ಸೈಡಲ್ಲಿರುವಂಥದ್ದೆಲ್ಲ ನನ್ನ ಪೇರೆಂಟ್ಸ್ ಡೀಟೇಲು, ನಮ್ಮ ತಂದೆ ಹೆಸರು, ತಾತನ ಹೆಸರು, ಅವರು ಯಾವ ಪೋಲಿಂಗ್ ಸ್ಟೇಷನ್ನಲ್ಲಿ ವೋಟ್ ಹಾಕಿದ್ರು, ಅವರ ಕಾನ್ಸ್ಟಿಟ್ಯೂಯೆನ್ಸಿ ಹೆಸರು, ಪಾರ್ಟ್ ನಂಬರ್ ಅಥವಾ ಸೀರಿಯಲ್ ನಂಬರ್, ಈ ಎಲ್ಲ ಡೀಟೇಲ್ಸ್ ಇರುತ್ತೆ. ಸೊ ಫೈನಲಿ ಫ್ರೆಂಡ್ಸ್, ತಾವು ಕೆಳಗೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ಅಲ್ಲಿ ಒಂದು ರೆಡ್ ಲೈನ್ ಇದೆ. ಅಲ್ಲಿ ಏನಿದೆ ಅಂದರೆ ಡಿಸ್ಕ್ಲೈಮರ್. ಏನಂದರೆ ನಾನು ಇಲ್ಲಿವರೆಗೂ ಏನೆಲ್ಲ ಕೊಟ್ಟಿದ್ದೀನಿ ಮಾಹಿತಿ ಅದೆಲ್ಲವೂ ನನ್ನ ಗಮನಕ್ಕೆ ಬಂದಿರೋ ಹಾಗೆ ಪ್ರತಿಯೊಂದು ಸತ್ಯ ಅಂತ ಒಂದು ಡಿಸ್ಕ್ಲೈಮರು. ಆ ಒಂದು ಬಾಕ್ಸ್ನ ಚೆಕ್ ಮಾಡಿ ಸಬ್ಮಿಟ್ ಅನ್ನೋ ಟ್ಯಾಬ್ ಇದೆ ನೋಡಿ, ಆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತಮಗೆ ಇಲ್ಲಿ ಆಧಾರ್ ಅಥೆಂಟಿಕೇಷನ್ ಕೇಳುತ್ತೆ. ಅಂದರೆ ಇಲ್ಲಿ ತಾವು ತಮ್ಮ ಆಧಾರ್ ನಂಬರ್ನ ಕೊಟ್ಟು ಒಂದು OTP ಜನ್ರೇಟ್ ಮಾಡಬೇಕು. OTP ಜನ್ರೇಟ್ ಮಾಡಿ OTPನ ವೆರಿಫೈ ಮಾಡಬೇಕು. ನೆಕ್ಸ್ಟು OTP ವೆರಿಫಿಕೇಷನ್ ಮಾಡಿದ ತಕ್ಷಣ ಈ ಹಸ್ತಾಕ್ಷರ ಟ್ರಾನ್ಸಾಕ್ಷನ್ ಕಂಪ್ಲೀಟೆಡ್ ಅಂತ ಒಂದು ಮೆಸೇಜ್ ಬರುತ್ತೆ. ಸೊ ಅದಾದ ತಕ್ಷಣ ನೆಕ್ಸ್ಟ್ ಸ್ಕ್ರೀನ್ನಲ್ಲೇ ಯುವರ್ ಎನ್ಯುಮರೇಷನ್ ಫಾರ್ಮ್ ಹ್ಯಾಸ್ ಬೀನ್ ಸಬ್ಮಿಟೆಡ್ ಸಕ್ಸಸ್ಫುಲ್ಲಿ ಅಂತ ಒಂದು ಮೆಸೇಜ್ ಬರುತ್ತೆ. ಸೊ ಇಲ್ಲಿ ಯಾವುದೇ ತಮಗೆ ಟ್ರಾನ್ಸಾಕ್ಷನ್ ರೆಫರೆನ್ಸ್ ನಂಬರ್ ಬರೋದಿಲ್ಲ, ಬರೀ ಡೇಟ್ ಆಫ್ ಸಬ್ಮಿಷನ್ ಮತ್ತು ಟೈಮ್ ಆಫ್ ಸಬ್ಮಿಷನ್ ಮಾತ್ರ ಇಲ್ಲಿ ಬರುತ್ತೆ. ಸೊ ಅದಲ್ಲದೆ ತಮಗೆ ಈ ಒಂದು ಅಕ್ನಾಲೆಜ್ಮೆಂಟ್ನ ಡೌನ್ಲೋಡ್ ಮಾಡೋದಕ್ಕೆ ಡೌನ್ಲೋಡ್ ರೆಸಿಪ್ಟ್ ಅಂತ ಒಂದು ಆಪ್ಷನ್ ಇದೆ. ಆ ಬ್ಲೂ ಕಲರ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ತಾವು ತಮ್ಮ SIR ಫಾರ್ಮ್ ಸಬ್ಮಿಷನ್ ಅಕ್ನಾಲೆಜ್ಮೆಂಟ್ನ ಡೌನ್ಲೋಡ್ ಮಾಡಿ ಫ್ಯೂಚರ್ ರೆಫರೆನ್ಸ್ಗೆ ಸೇವ್ ಮಾಡಿ ಇಟ್ಕೋಬೋದು. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ಸಿಂಪಲ್ಲಾಗಿ ಒಂದು 10 ನಿಮಿಷದಲ್ಲಿ ತಮ್ಮ ಎಲ್ಲ ಡೀಟೇಲ್ಸ್ ತಮ್ಮ ಹತ್ರ ರೆಡಿ ಇದ್ದರೆ ಒಂದು 10 ನಿಮಿಷದಲ್ಲಿ SIR ಕರ್ನಾಟಕ 2026 ಈ ಒಂದು ಫಾರ್ಮ್ನ ತಾವು ಮನೆಯಲ್ಲೇ ಕುಳಿತು ಆನ್ಲೈನ್ನಲ್ಲೇ ಸಬ್ಮಿಟ್ ಮಾಡಬಹುದು. ಸೊ ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ, ಹಾಗೆ ತಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ದಟ್ ಅವ್ರಿಗೂ ಕೂಡ ಉಪಯುಕ್ತವಾಗಿರುತ್ತೆ. ಈಗ 3 ವರ್ಷದಿಂದ ನಾನು ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ಸೊ ಆನ್ಲೈನ್ ಮೂಲಕ ಏನೆಲ್ಲ ಸೇವೆಗಳನ್ನು ನಾವು ಮನೆಯಲ್ಲೇ ಕುಳಿತು ಪಡ್ಕೋಬೋದು ಅನ್ನೋ ಮಾಹಿತಿನೆಲ್ಲ ಕೊಡ್ತಾಯಿದ್ದೀನಿ. ಸೊ ಹಂಗಾಗಿ ನಿಮ್ಮ ಬೆಂಬಲ ಬಹಳ ಮುಖ್ಯ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನೆಲ್ಲ ಶೇರ್ ಮಾಡುವ ಮೂಲಕ ನಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಂಬಲ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.